ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದನ್ನ ಯಾರು ಕಳ್ಸಿರ್ಬೋದು? ನನಗೆ ಯಾರು ಕೊರಿಯರ್ ಕಳಿಸ್ತಾರೆ? ಇದರಲ್ಲಿ ಫ್ರಮ್ ಅಡ್ರೆಸ್ಸು ಇಲ್ಲ, ಯಾವುದೋ ಲೆಟರ್ ಥರನೇ ಇದೆ. ಸತ್ಯಮ್ಮ ಬರ್ತಿರೋ ಲೆಟರು. ಪ್ರೀತಿಯ ಸೀತಾ, ನೀನು ಸಿಹಿ ಸೇಫ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ಲೆಟರ್ ಓದಿ ನೀನು ಕಾಲ್ ಮಾಡಿದ್ರೆ ನಾನೆಲ್ಲ ಹೇಳ್ಬೋದು. ಇನ್ನು ಯಾರಾದರೂ ಓದಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೇನೋ ಅಪಾಯ ಆಗ್ಬೋದು. ಅದರ ಅರ್ಥ ನಾನು ಹೇಳಕ್ಕೆ ಹೊರಟಿರೋ ವಿಷಯ ಅಷ್ಟು ಗಂಭೀರವಾದದ್ದು. ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿನ್ನ ಮಾವ ಸತ್ಯಜಿತ್. ನಾನು ಸಿಹಿ ಮನೇಲಿ ಸೇಫ್ ಆಗಿಲ್ಲ ಅಂದರೆ ಏನರ್ಥ? ಸತ್ಯ ಮಾವ ಯಾಕೆ ಈ ಥರ ಹೇಳ್ತಿದ್ದಾರೆ? ನಾನು 3 ಇಡ್ಲಿ ಖಾಲಿ ಮಾಡಿದೆ. ನೀನ್ 3, ನಾನು 4 ಇಡ್ಲಿ ಖಾಲಿ ಮಾಡ್ತೀನಿ ಗೊತ್ತಾ? ಅಯ್ಯೋ, ಇಬ್ರು ಬೇಗ ತಿನ್ನಿ. ಆಗ್ಲಿಂದ ಮಾತಾಡ್ತಾನೆ ಇದ್ದೀರಾ ನೋಡಿ. ತಟ್ಟೆನಲ್ಲಿ ಇನ್ನೂ ಹಾಗೆ ಇದೆ. ತಿಂತೀವಿ ಕ್ಯೂಟಕ್ಕ. ಸರಿ, ಸೀತಾ ಯಾಕೆ ಇನ್ನೂ ತಿಂಡಿಗೆ ಬಂದಿಲ್ಲ? ನಾನು ಕರ್ಕೊಂಡ್ಬರ್ತೀನಿ. ಸೀತಾ, ಸೀತಾ ಬಾ, ತಿಂಡಿ ತಿನ್ನು. ಚಿಕ್ಕಿ, ನೀವು ತಿಂಡಿ ತಿಂತಾ ಇರಿ, ನಾನು ಬರ್ತೀನಿ. ಸರಿ. ಯಾರ ಜೊತೆ ಮಾತಾಡ್ತಿದ್ಯಾ? ಓ, ರಾಮ್ ಜೊತೆನಾ? ಮನೆಯಲ್ಲಿ ನಿಮ್ ಪಾಡಿಗೆ ನಿಮ್ಮನ್ನು ಬಿಡಲ್ಲ ಅನ್ಸುತ್ತೆ. ಸರಿ ಸರಿ, ಮಾತಾಡ್ಬಿಟ್ ಬಾ, ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಸತ್ಯ ಮಾವ, ಸಾರಿ, ಇನ್ನು ನಾನು ಲೇಟ್ ಮಾಡೋದಿಲ್ಲ. ಈಗಲೇ ನಾನು ತಾತನ ಹತ್ರ ಮಾತಾಡ್ತೀನಿ, ಲಾಯರ್ ಆಫೀಸ್ಗೆ ಹೋಗ್ತೀನಿ. ಇಲ್ಲ, ಲಾಯರ್ನ ಮನೆಗೆ ಬರೋಕ್ಕೆ ಬಿಡೋದಿಲ್ಲ. ಅಲ್ಲಿ ಏನೇನು ಬದಲಾವಣೆ ಆಗುತ್ತೋ ಆ ವಿಷಯನೂ ಅಷ್ಟೇ ನನ್ನ ಮನೆ ತನಕ ತರೋದಿಲ್ಲ. ಆದರೆ ಇಲ್ಲಿ ಯಾರಿಂದ ಅಪಾಯ ಆಗ್ತಿದೆ ಅಂತ ನೀವು ಹೇಳಲಿಲ್ಲ. ಆ ಥರ ಯಾರು ಅಪಾಯ ಮಾಡ್ತಾರೆ? ಹಲೋ ಸತ್ಯ ಮಾವ, ಹಲೋ. ಮಾವ ಯಾಕೆ ಈ ಥರ ಹೇಳ್ತಿದ್ದಾರೆ? ಅವ್ರು ಈ ಥರ ಹೇಳ್ತಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ. ಅವ್ರು ಹೇಳ್ದಾಗೆ ಮಾಡ್ತೀನಿ ನಾನು. ಸಿಹಿ ಸಿಹಿ ಸಿಹಿ, ಆಚೆ ಹೋಗ್ಬೇಕು ಬಾ. ನಾನ್ ಬರಲ್ಲ ಸೀತಮ್ಮ. ನೀನ್ ಬರ್ಲೇಬೇಕು ಕಣೆ. ಬರಲ್ಲ ಅಂದೆ ತಾನ ಸೀತಮ್ಮ. ನಾನು ಅನಿ ಜೊತೆ ಆಟ ಆಡ್ಕೊಂಡಿರ್ತೀನಿ. ಸಿಹಿ, ಹಠ ಮಾಡ್ಬೇಡ ಬಾ, ಲೇಟ್ ಆಗ್ತಿದೆ. ನಾನ್ ಬರಲ್ಲ ಸೀತಮ್ಮ. ಸೀತಾ, ಎಲ್ಲೋ ಹೊರಟಿದ್ಯಾ? ಚಿಕ್ಕಿ, ಅದು ಶಾಪಿಂಗ್. ಶಾಪಿಂಗ? ಸಿಹಿ, ಶಾಪಿಂಗ್ ಅಂದ್ರೂ ಹೋಗಲ್ವಾ ನೀನು? ಶಾಪಿಂಗ್ ಸೀತಮ್ಮ, ಹಾಗಾದ್ರೆ ನಾನು ಬರ್ತೀನಿ. ಅನಿ, ನೀನು ಬಾ. ಅನಿನಾ? ಅನಿ ಯಾಕ್ಬಿಟ್ಟ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.